ರಾಜ್ಯದಲ್ಲಿ ನಮ್ಮ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಅವರು ಸ್ಪ್ರೆಡ್ ಓವರ್ ಆಗಿರ್ತಾರೆ. ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ ಅವರಿಗೆ. ಈಗ ಉಪ್ಪಾರು ಪುಟ್ಟರಂಗ ಶೆಟ್ಟಿ ಒಬ್ಬ ಬಿಟ್ಟರೆ ಅಲ್ಲಿ ಮೈಸೂರಲ್ಲಿ, ಈಗ ನಮ್ಮ ಎಲ್ಲ ಭಾಗದಲ್ಲೂ ಇದ್ದಾರೆ. ಅವ್ರಿಗೂ ಕೂಡ ಪ್ರಾಪರ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ಲ. ಹೀಗೆ ಇರೋ ಹಿನ್ನೆಲೆಯಲ್ಲಿ ನಾನು ಒಂದು ಹೊಸ ಜನರಲ್ಲಿ ಒಂದು ಅವೇರ್ನೆಸ್ಸು ಪೊಲಿಟಿಕಲ್ ಪಾರ್ಟಿನಲ್ಲೂ ಕೂಡ ಗಮನ ಸೆಳೀತಕ್ಕಂಥದ್ದಕ್ಕೆ ಒಂದು ಬೆಂಗಳೂರಿನಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಒಂದು ಸಿಂಪೋಸಿಯಂ ಮಾಡಬೇಕು ಅಂತೇಳಿ ಅಲ್ಲಿ ಚರ್ಚೆಗೆ ಬರ್ತಕ್ಕಂಥದ್ದು ಪ್ರಮುಖವಾಗಿ ಆ ವಿಷಯ ತರಬೇಕು ಅಂತ ಹೇಳಿದ್ರೆ, ಈ ZP TPS ಗ್ರಾಮ ಪಂಚಾಯಿತಿಗೆ ಹೇಗೆ ರಿಸರ್ವೇಷನ್ OBCಗಳಿಗೆಲ್ಲ ಕೊಟ್ಟಿದ್ದಾರೆ, ಆಗಲೂ ದೇಶದಲ್ಲಿ SC STಗಳಿಗೆ ಹೆಂಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ರಾಜ್ಯದ ವಿಧಾನಸಭೆಗಳಲ್ಲಿ ರಿಸರ್ವೇಷನ್ ಇದೆ, ಹಾಗೆಯೇ OBCಗೂ ಕೂಡ ರಿಸರ್ವೇಷನ್ ತರಬೇಕು. ಇದಕ್ಕೆ ಒಂದು ಹೊಸ ಒಂದು ಚಿಂತನೆಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು. ಈಗ ಲೇಡಿ ರಿಸರ್ವೇಷನ್ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂದು 25 ವರ್ಷದಿಂದಲೂ ಕೂಡ ಚರ್ಚೆಯಲ್ಲಿದೆ. ಏನೋ ಅಮಿತ್ ಶಾ ಅವರು ಈ ಸರಿ ಡಿಲಿಮಿಟೇಷನ್ ಮಾಡುವಾಗ ಲೇಡಿ ರಿಸರ್ವೇಷನ್ ತರ್ತೀನಿ ಅಂತ ಚಿಂತನೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಈ OBCಗಳಿಗೂ ಕೂಡ ರಿಸರ್ವೇಷನ್ ಅನ್ನ ತರಬೇಕು ಅಂತಕ್ಕಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಆ ಪೊಲಿಟಿಕಲ್ ಪಾರ್ಟಿಯವರು ಎಲ್ಲರೂ ಕೂಡ ನಾವು ತರ್ತೀವಿ ರಿಸರ್ವೇಷನ್ OBCಗಳಿಗೆ ಅಂತಕ್ಕಂಥದ್ದನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಬೇಕು. ಏನಾದರೂ ಈಗ BJP ಅವರು ಲೇಡಿ ರಿಸರ್ವೇಷನ್ ತರೋ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಈ ಸೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ಇಯರ್ 26ಕ್ಕೆ ಅವರ ಚಿಂತನೆ 2026 ಇಸ್ವಿಗೆ ಲೇಡಿ ಇದು ಸೆನ್ಸಸ್ ಮಾಡ್ತೇವೆ. 27ನೇ ಇಸ್ವಿ ಅಂತ್ಯದೊಳಗಡೆ ನಾವು ಡಿಲಿಮಿಟೇಷನ್ ಮಾಡಿ ವಿತ್ ಲೇಡಿ ರಿಸರ್ವೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಏನು ಅವ್ರ ಪಕ್ಷದಲ್ಲಿ ಚಿಂತನೆ ಇದೆ. ಅದು ಪೂರಕವಾದ ಜೊತೆಯಲ್ಲಿ ಈ OBCಗಳು ಕೂಡ ರಿಸರ್ವೇಷನ್ ಅನ್ನು ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ತರುವಂಥದ್ದು ಅವ್ರು ಮಾಡಬೇಕು. ಆ ಬಗ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಕೂಡ ನಾವು ಎಲ್ರಿಗೂ ಕೂಡ ಸಮಾನತೆ ಅದು ಇದು ಭಾಷಣ ಮಾಡ್ತೇವೆ ಬರ್ತಕ್ಕಂಥವ್ರು ಎಲ್ಲರೂ ಈ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಸರ್ಕಾರಗಳು ಒಂದು ಅಂತಿಮವಾಗಿ ನಿರ್ಣಯಕ್ಕೆ ಬರುವಂಥದ್ದು ಆಗಲಿ ಅಂತ ಹೇಳಿ ಒಂದು ನನ್ನ ಒಂದು ಆಗ್ರಹ ಇದೆ. ಈ ಒಂದು ಇದು ಯಾವುದೇ ಪೊಲಿಟಿಕಲ್ ಇದೇನಿಲ್ಲ, ಇದರಲ್ಲಿ ಎಲ್ಲ ಜನರಿಗೂ ಅವಕಾಶ ಸಿಕ್ಕಲಿ ಅಂತ ಅಷ್ಟೇ. ನಾವು ಎಲ್ಲ ಜನರಿಗೂ ಅವಕಾಶ ಸಿಗದೇ ಇದ್ರೆ, ನೀವು ರಾಜಕೀಯ ಅಧಿಕಾರ ಅನುಭವಿಸದೇ ಇದ್ರೆ ನೀವು ಪ್ರಗತಿನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಮತ್ತೆ ಈ ನಮ್ಮಲ್ಲಿ ಈ ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ